ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಸಂಸ್ಥೆಯ 10ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆಯುವಂಥ ಕಾರ್ಯಕ್ರಮದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ, ನಮ್ಮ 10ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಪ್ರಯುಕ್ತ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಲು ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಸಂಸ್ಥೆಯ 10ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂತಹ ಮುಸ್ತಫಾ ದೆಮ್ಮಲೆ ಇವರನ್ನು ಕೂಡ ಸ್ವಾಗತಿಸುತ್ತಾ, ಅದೇ ರೀತಿ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಸಂಸ್ಥೆಯ 10ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ರಿಯಾಜ್ ಯವನ್ ಇವರನ್ನು ಕೂಡ ಸ್ವಾಗತಿಸುತ್ತಾ, ಅದೇ ರೀತಿ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಸಮೀರ್ ಸೀಕೋ ಇವರನ್ನು ಕೂಡ ಸ್ವಾಗತಿಸುತ್ತಾ, ಅದೇ ರೀತಿ ನಮ್ಮ ಕಾರ್ಯಕ್ರಮದ ಸದಸ್ಯರಾಗಿರ್ತಕ್ಕಂತಹ ನಿಜಾಮ್ ತೋಕೂರ್ ಇವರನ್ನು ಕೂಡ ಸ್ವಾಗತಿಸುತ್ತಾ, ಅದೇ ರೀತಿ ಕಾರ್ಯಕ್ರಮದ ಇನ್ನೋರ್ವ ಸ್ವಾಗತ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ರಿಜ್ವಾನ್ ಗುರ್ಯಾನಿಕರ್ ಇವರನ್ನು ಕೂಡ ಸ್ವಾಗತಿಸುತ್ತಾ, ಅದೇ ರೀತಿ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಸಂಸ್ಥೆಯ ಮಾಧ್ಯಮ ವರದಿಗಾರನಾಗಿ ಮುಜಮ್ಮೆಲ್ ನೊಯ್ ಅಡ್ಡೂರಾಗಿ ನಾನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲು ನಮ್ಮ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಸಂಸ್ಥೆಯ 10ನೇ ವಾರ್ಷಿಕೋತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ಜನಾಬ್ ಮುಸ್ತಫಾ ದಮ್ಮಲ್ ಇವರನ್ನು ಕೇಳಿಕೊಳ್ತಾ ಇದ್ದಾರೆ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಇದರ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಇದೇ ಬರುವ 9 ಆಗಸ್ಟ್ 2026ರಂದು ಸಿಟಿ ಸೆಂಟರ್ ಮಾಲ್ನಲ್ಲಿ ಆಯೋಜಿಸಲು ನಮ್ಮ ಕಮಿಟಿಯ ಕಾರ್ಯಕರ್ತರು ಹಾಗೂ ಸಮಿತಿ ತೀರ್ಮಾನಿಸಿದ್ದು, ಇದರ ಪ್ರಯುಕ್ತವಾಗಿ ಆದಿತ್ಯವಾರ ಬೆಳಿಗ್ಗೆ 9:30 ಗಂಟೆಗೆ ಸರಿಯಾಗಿ ನಮ್ಮ ಕಮಿಷನರ್ ಆಫೀಸಿಂದ ಕದ್ರಿ ಪಾರ್ಕ್ ತನಕ ಒಂದು ಆರೋಗ್ಯ ಹಾಗೂ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಇದು ಒಂದು ರಕ್ತದಾನದ ಬಗ್ಗೆ ಒಂದು ಜಾಥವನ್ನು ಹಮ್ಮಿಕೊಂಡಿದೆ. ಅನಂತರದ ಕಾರ್ಯಕ್ರಮದಲ್ಲಿ ನಾವು 2 ಗಂಟೆಗೆ ಸರಿಯಾಗಿ ಸಿಟಿ ಸೆಂಟರ್ ಮಾಲ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮೊದಲ ಕಾರ್ಯಕ್ರಮದ ಉದ್ಘಾಟನೆ ಹಂತವಾಗಿ ಎಲ್ಲ ಸರ್ವದ ಧರ್ಮಗುರುಗಳನ್ನು ನಾವು ಆಹ್ವಾನಿಸಿದ್ದೇವೆ. ಪ್ರಮುಖವಾಗಿ ನಮ್ಮ ಕರ್ನಾಟಕದ ಆರೋಗ್ಯ ಸಚಿವರಾದಂತಹ UT ಖಾದರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದ್ದು, ಮತ್ತು ನಮ್ಮ DC ಅವರನ್ನು ಕೂಡ ಮತ್ತು ಕಮಿಷನರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಅನೇಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ. ಅದರಲ್ಲಿ ಪ್ರಮುಖವಾಗಿ ಡ್ರಗ್ಸ್ ಅವೇರ್ನೆಸ್ ಅಂದರೆ ಡ್ರಗ್ಸ್ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಾಗೂ ರಕ್ತದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಕಾರ್ಯಕ್ರಮ ಕೂಡ ಆ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಪ್ರಯುಕ್ತ ನಾವು ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಕೂಡ ನಾವು ಆಹ್ವಾನವನ್ನು ಕೋರುತ್ತಾ ಇದ್ದೇವೆ. ನಂತರದ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಸವಿಸ್ತರವಾಗಿ ಬ್ಲಡ್ ಹೆಲ್ಪ್ಲೈನ್ ಸಂಸ್ಥೆಯ ಬಗ್ಗೆ ಸವಿಸ್ತರವಾಗಿ ನಮ್ಮ ಉಪಾಧ್ಯಕ್ಷರಾದಂಥ ರಿಯಾಜ್ನವರು ಇದರ ಬಗ್ಗೆ ವಿವರಿಸಲಿದ್ದಾರೆ. ಕರ್ನಾಟಕ ಇದು 2016ರಲ್ಲಿ ಗೆಳೆಯರಿಂದ ವಾಟ್ಸಪ್ ಮುಖಾಂತರ ಒಂದು ಸ್ಥಾಪಿಸಲ್ಪಟ್ಟ ಒಂದು ಸಂಸ್ಥೆಯಾಗಿದೆ. 2017ರಲ್ಲಿ ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಪರವಾನಗಿಯನ್ನು ಪಡೆದಿರುತ್ತದೆ. ಕಳೆದ 10 ವರ್ಷಗಳಿಂದ 341 ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಅದೇ ರೀತಿ ರೋಗಿಗಳಿಗೆ ತುರ್ತು ಸಂದರ್ಭದಲ್ಲಿ 3000ಕ್ಕಿಂತ ಅಧಿಕ ರಕ್ತವನ್ನು ಪೂರೈಸಿದ್ದೇವೆ. 334 ಸಂಘ ಸಂಸ್ಥೆಯೊಂದಿಗೆ ಹಾಗೂ 31 ರಕ್ತ ನಿಧಿಯೊಂದಿಗೆ ನಾವು ಇದುವರೆಗೆ 22,000ಕ್ಕಿಂತ ಅಧಿಕವನ್ನು ರಕ್ತವನ್ನು ಕರ್ನಾಟಕ ರಾಜ್ಯದಂತೆ ಹಾಗೂ ಪಕ್ಕದ ಕೇರಳ ರಾಜ್ಯಕ್ಕೂ ಕಾಸರಗೋಡಿಗೂ ನಾವು ಇದುವರೆಗೆ ರಕ್ತವನ್ನು ಪೂರೈಸಿದ್ದೇವೆ. ಬೇರೆ ಏನಾದರೂ ಕೇಳಲಿಕ್ಕಿದೆ? ಇವಾಗ ಒಂದು ಬಾಂಬೆ ರೇರ್ ಬ್ಲಡ್ ಗ್ರೂಪನ್ನು ನಾವೊಂದು ಟೀಮ್ ವರ್ಕ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಡೋನರ್ಸ್ ಎಲ್ಲ ಇರ್ತಾರೆ, ಯಾರು ಬಾಂಬೆ ಬ್ಲಡ್ ಗ್ರೂಪ್ನವರು ಇರ್ತಾರೆ, ಅವರನ್ನು ನಾವು ಆನ್ ಟೈಮಲ್ಲಿ ಕರೆಸಿ ಅವರನ್ನು ಆ ಥರ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ.
ಅದೇ ರೀತಿ ಬೇರೆ ಬೇರೆ ರೇರ್ ಬ್ಲಡ್ ಗ್ರೂಪ್ಗಳನ್ನು ಡೋನರ್ಗಳನ್ನು ನಾವು ಸಪ್ರೇಟಾಗಿ ಒಂದು ಲಿಸ್ಟ್ ಔಟ್ ಮಾಡಿಟ್ಟಿದ್ದೇವೆ. ಸೊ ಆನ್ ಟೈಮಲ್ಲಿ ಯಾರಿಗಾದರೂ ಪೇಷಂಟ್ಗೆ ಬೇಕಾದಂಥ ಸಂದರ್ಭಗಳಲ್ಲಿ ನಾವು ಅವರನ್ನು ಹುಡುಕಿ ಆ ಪೇಷಂಟಿಗೆ ರಕ್ತವನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು ಕೂಡ ಕಳೆದ 10 ವರ್ಷದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇದೀಗ ಸಂಸ್ಥೆಯು 10 ವರ್ಷ ಪೂರೈಸಿ 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಅಂದರೆ ಮಂಗಳೂರಿನ ಹೃದಯ ಭಾಗವಾಗಿರುವಂಥ ಕಾರಣಕ್ಕಾಗಿ ಮಂಗಳೂರು ಸಿಟಿ ಸೆಂಟರ್ ಮಾಲನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಅಂದರೆ ಅಲ್ಲೊಂದು ಸ್ವಲ್ಪ ನಮಗೆ ನಮ್ಮ ಸಂಸ್ಥೆಯ ಬಗ್ಗೆ ಜಾಸ್ತಿಯಾಗಿ ಫೋಕಸ್ ಮಾಡಲಿಕ್ಕೋಸ್ಕರ ನಾವು ಸಿಟಿ ಸೆಂಟರನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಅದು ನಾವು ಇವಾಗ ರಿಜಿಸ್ಟ್ರೇಷನ್ ಆಪ್ಷನ್ ಕೊಟ್ಟಿದ್ದೇವೆ 4 ದಿವಸ. ಸೊ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸ್ಪಾಟಲ್ಲಿ ಲೈವ್ ಆಗಿ ಚಿತ್ರಕಲೆ ಸ್ಪರ್ಧೆಯನ್ನು ಮಾಡಿ ಅಲ್ಲಿ ನಾವು ಫಸ್ಟ್, ಸೆಕೆಂಡ್, ಥರ್ಡನ್ನು ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಅದು 9th ಸ್ಟ್ಯಾಂಡರ್ಡಿಂದ ಡಿಗ್ರಿ ಸ್ಟೂಡೆಂಟ್ಸ್ವರೆಗೆ. ಹೌದು, ಎಲ್ಲ ಮಂಗಳೂರಿನಲ್ಲಿರುವಂಥ ಹಾಗೂ ಬೆಂಗಳೂರು, ಮೈಸೂರು, ಮಡಿಕೇರಿ ಎಲ್ಲ ಕಡೆ ನಾವು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿದ್ದೇವೆ. ಅಲ್ಲಿರುವಂಥ ಎಲ್ಲ ಬ್ಲಡ್ ಬ್ಯಾಂಕ್ ಇನ್ಚಾರ್ಜಸ್ ಏನಿದ್ದಾರೆ ಸಿಬ್ಬಂದಿಗಳು ಅವರು ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವರನ್ನು ಕೂಡ ನಾವು ಈ ಪ್ರೋಗ್ರಾಮ್ಗೆ ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ನಾವು ಇವಾಗ 334 ಸಂಘ ಸಂಸ್ಥೆಯೊಂದಿಗೆ ನಾವು ಜಂಟಿಯಾಗಿ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿದ್ದೀವಿ. ಸೊ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ನಮಗೆ ಪತ್ರಿಕಾ ಮಾಧ್ಯಮದವರು ಕೂಡ, ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ನಮಗೆ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಫ್ರೀ ಆಫ್ ಕಾಸ್ಟಲ್ಲಿ ನಮ್ಮನ್ನು ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಸೊ ಅವರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಅಲ್ಲಿ ನಮ್ಮದು ಟೀಮ್ ಇದೆ ಸರ್. ಟೀಮ್ ವರ್ಕಲ್ಲಿ ನಾವು ಅಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ಸ್ ಬೇಕು ಆ ರೀತಿ ಅರೇಂಜ್ಮೆಂಟ್ಸನ್ನು ನಾವು ಬ್ಯಾಂಗ್ಳೂರು, ಮೈಸೂರು ಬೇರೆ ಬೇರೆ ರಾಜ್ಯಗಳ ನಮ್ಮ ಕಾರ್ಯಕರ್ತರಿದ್ದಾರೆ. ಸೊ ಅವರ ಜೊತೆ ನಾವು ಕಮಿಟ್ಮೆಂಟ್ ಆಗಿ ಅಲ್ಲಿ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ನಮ್ಮ ಸದಸ್ಯರು ಸಾಮಾಜಿಕ ಜಾಲತಾಣಗಳಲ್ಲಿ 5,000ದಿಂದ 7,000ವರೆಗೆ ನಮ್ಮ ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಅಂತ ಹೇಳಿಬಿಟ್ಟು ಎಲ್ಲ ಜಾಲತಾಣಗಳಲ್ಲಿ ಯಾವುದೂ ಇಲ್ಲ. ನಮ್ಮದು ಅಲ್ಲಿ ಬ್ಲಡ್ ಬ್ಯಾಂಕಲ್ಲಿ ಅವ್ರದ್ದೊಂದು ಚಾರ್ಜಸ್ ಇರ್ತದೆ. ಸೊ ಅದು ಬ್ಲಡ್ಡನ್ನು ಸ್ವಲ್ಪ ಇದು ಮಾಡಲಿಕ್ಕೆ ಫೀಸ್ ಚಾರ್ಜ್ ಇರ್ತದೆ, ಟೆಸ್ಟ್ ಮಾಡಲಿಕ್ಕೆ. ಸೊ ಅದು ಬ್ಲಡ್ ಬ್ಯಾಂಕ್ ಅವರು ತಗೊಳ್ತಾರೆ. ಸೊ ನಮ್ಮದು ಫ್ರೀ ಆಫ್ ಕಾಸ್ಟ್ ಎಲ್ಲ ಕ್ಯಾಂಪ್ ಅರೇಂಜ್ಮೆಂಟ್ ಮಾಡೋದು ಅದು ಇದೆಲ್ಲ ನಾವೇ ನಮ್ಮ ಕಮಿಟಿಯಲ್ಲಿ ನಾವು ಹಣ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡ್ತೇವೆ. ಮತ್ತು ನಮಗೆ ನಮ್ಮ ಜಂಟಿಯಾಗಿ ನಮ್ಮೊಂದಿಗೆ ಆಯೋಜನೆ ಮಾಡ್ತಾರಲ್ಲ, ಸೊ ಅವರು ಕೂಡ ನಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಸೊ ಅವರವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ನಾವು ಅವ್ರ ಜೊತೆ ಕೈ ಜೋಡಿಸ್ಕೊಂಡ್ಬಿಟ್ಟು ಎಲ್ಲ ರಕ್ತದಾನ ಶಿಬಿರಗಳನ್ನು ಕಳೆದ 10 ವರ್ಷಗಳಿಂದ ಆಯೋಜನೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವಾಗಿ ಏನೂ ಕೂಡ ಅಪ್ಲೈ ಮಾಡಲಿಲ್ಲ ಸರ್. ನಾವು ಯಾಕಂತ ಹೇಳಿದರೆ ನಮ್ಮನ್ನು ಹುಡುಕಿಕೊಂಡು ಬರಲಿ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನಾವಾಗಿ ಯಾವುದಕ್ಕೂ ಕೂಡ ಅರ್ಜಿ ಹಾಕ್ಲಿಕ್ಕೆ ಹೋಗಲಿಲ್ಲ. ಸೊ ನಮ್ಮನ್ನು ಹುಡುಕಿಕೊಂಡು ಬರಲಿಕ್ಕೋಸ್ಕರ ನಾವು ಕಾಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ನಾವು ಕಳೆದ 10 ವರ್ಷಗಳಿಂದ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದೀವಿ, ಯಾವುದೇ ಪ್ರತಿಫಲಾಪೆಯನ್ನು ಬಯಸದೆ. ಸೊ ಆ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮನ್ನು ಗುರುತಿಸಿ ಅವರಾಗಿಯೇ ನಮ್ಮ ಬಗ್ಗೆ ಇದು ಕೊಟ್ಟರೆ, ಪ್ರಶಸ್ತಿ ಕೊಟ್ಟರೆ ನಾವು ಸ್ವೀಕಾರ ಮಾಡ್ತೀವಿ. ಸೊ ನಾವಾಗಿ ಯಾವುದಕ್ಕೂ ಕೂಡ ಅರ್ಜಿ ಹಾಕಲಿಕ್ಕೆ ಇಷ್ಟವರೆಗೆ ನಮ್ಮ ಸಂಸ್ಥೆ ಅಧಿಕೃತವಾಗಿ ಹೋಗಿಲ್ಲ. ನೀವು ಪತ್ರಿಕಾ ಮಾಧ್ಯಮದವರು ಕಳೆದ 10 ವರ್ಷದಿಂದ ಸಹಕರಿಸ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಇನ್ನು ಮುಂದಕ್ಕೂ ಕೂಡ ನಿಮ್ಮ ಸಹಕಾರ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ನೀವು ನಮ್ಮನ್ನು ಫ್ರೀ ಆಫ್ ಕಾಸ್ಟ್ ಆಗಿ ಪಬ್ಲಿಸಿಟಿ ಮಾಡ್ತಾ ಇದ್ದೀರಾ. ಎಲ್ಲ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ಅದೇ ಪ್ರಿಂಟ್ ಮಾಧ್ಯಮದವರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮುಂದೆಯೂ ಕೂಡ ನಿಮ್ಮ ಸಹಕಾರ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ.